ಅಖಿಲ ಅಮ್ಮ ಕೊಡವ ಸಮಾಜದ ವತಿಯಿಂದ ಬಾನಂಡ ಕುಟುಂಬದ ಸಹಯೋಗದಲ್ಲಿ ಮೇ 1ರಿಂದ 3ರವರೆಗೆ ಬಾನಂಡ ಕಪ್ ಕ್ರಿಕೆಟ್ ಪಂದ್ಯಾವಳಿ ದಕ್ಷಿಣ ಕೊಡಗಿನ ಮಾಯಮುಡಿ ಶಾಲಾ ಮೈದಾನದಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಪಂದ್ಯಾವಳಿಯ ಕುರಿತು ಮಾಹಿತಿ ನೀಡಿದ ಅಖಿಲ ಅಮ್ಮ ಕೊಡವ ಸಮಾಜದ ಅಧ್ಯಕ್ಷ ಬಾನಂಡ ಪೃಥ್ವಿ, ದ್ವಿತೀಯ ಬಾರಿ ನಡೀತಾ ಇರುವ ಅಮ್ಮ ಕೊಡವ ಸಮುದಾಯದ ಪಂದ್ಯಾವಳಿಯಲ್ಲಿ ಸುಮಾರು 24 ಅಮ್ಮ ಕೊಡವ ತಂಡಗಳು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಲಿರುವುದಾಗಿ ಮಾಹಿತಿಯನ್ನು ನೀಡಿದರು. ಪಂದ್ಯಗಳು 6 ಓವರ್ಗಳಿಗೆ ಸೀಮಿತವಾಗಿ ನಡೆಯಲಿದೆಯಾದರೆ ಅಂತಿಮ ಪಂದ್ಯ 8 ಓವರ್ಗಳದ್ದಾಗಿದೆ. ಪಂದ್ಯಾವಳಿ ಉದ್ಘಾಟನೆಗೂ ಮುನ್ನ ಮೇ 1ರಂದು ಬೆಳಗ್ಗೆ 8 ಗಂಟೆಗೆ ಮಾಯಮುಡಿಯ ಶ್ರೀರಾಮ ಮಂದಿರದಿಂದ ಅಮ್ಮ ಕೊಡವರ ಸಾಂಪ್ರದಾಯಿಕ ಹಾಗೂ ಸಾಂಸ್ಕೃತಿಕ ಮೆರವಣಿಗೆ ನಡೆಯಲಿದೆ ಎಂದರು. ಜಿಲ್ಲಾ ವ್ಯಾಪ್ತಿಯಲ್ಲಿ ಅಮ್ಮ ಕೊಡವ ಸಮುದಾಯದ 32 ಕುಟುಂಬಗಳಿರುವುದಾಗಿ ಮಾಹಿತಿ ನೀಡಿದ ಅವರು, ಕಳೆದ ಬಾರಿ ಶಾಸಕ ಪೊನ್ನಣ್ಣ ಅವರು ಕ್ರೀಡಾಕೂಟಕ್ಕೆ 5 ಲಕ್ಷ ಅನುದಾನ ನೀಡಿದರು. ಈ ಬಾರಿ 25 ಲಕ್ಷ ನೆರವು ನೀಡುವುದಾಗಿ ಮಾಹಿತಿಯನ್ನು ನೀಡಿದರು. ಅಮ್ಮ ಕೊಡವ ಜನಾಂಗಕ್ಕೆ ಸೀಮಿತವಾಗಿ ನಡೆಯಲಿರುವ ಪಂದ್ಯಾವಳಿಯನ್ನು ಮೇ 1ರಂದು ಬೆಳಗ್ಗೆ 10 ಗಂಟೆಗೆ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್. ಪೊನ್ನಣ್ಣ ಉದ್ಘಾಟಿಸಲಿದ್ದಾರೆ. ಸಭಾಧ್ಯಕ್ಷತೆಯನ್ನು ಬಾನಂಡ ಕುಟುಂಬದ ಅಧ್ಯಕ್ಷರಾದ ಬಾನಂಡ ಎಸ್. ರಮೇಶ್ ವಹಿಸಲಿದ್ದು, ಅಖಿಲ ಅಮ್ಮ ಕೊಡವ ಸಮಾಜದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾನಂಡ ಎನ್. ಪೃಥ್ವಿ ಪಾಲ್ಗೊಳ್ಳಲಿದ್ದಾರೆಂದರು. 2015ನೇ ಇಸ್ವಿಯಲ್ಲಿ ಸಹ ನಾವು ಆಯೋಜನೆಯನ್ನು ಮಾಡಿದ್ವಿ. ಈ ಬಾರಿ ಭಾಳ ಅದ್ದೂರಿಯಾಗಿ ಮಾಯಮುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಾವು 3 ದಿನಗಳ ಕಾಲ ಅಮ್ಮ ಕೊಡವ ಸಮಾಜ ಹಾಗೂ ಬಾನಂಡ ಕುಟುಂಬಸ್ಥರು 2 ಸಹಾಯಕರು ನಾವು ಈ ಕ್ರಿಕೆಟ್ ಪಂದ್ಯವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಬೆಳಿಗ್ಗೆ 9 ಗಂಟೆಗೆ ನಾವು ನಮ್ಮ ಮಾಯಮುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರ ಭಜನಾ ಮಂದಿರ ಶ್ರೀರಾಮ ದೇವಸ್ಥಾನ ಇದೆ. ಅಲ್ಲಿ ನಾವು ಎಲ್ಲ ಕುಟುಂಬಸ್ಥರು ಸೇರಿ ಮೆರವಣಿಗೆಯ ಮೂಲಕ ನಾವು ಸರ್ಕಾರಿ ಶಾಲೆಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ನಾವು ನಮ್ಮ ಏನು ಸಂಸ್ಕೃತಿ, ನಮ್ಮ ಉಡುಪು ತೊಡುಪುಗಳು ಏನಿದೆ ಅದರ ಪ್ರಕಾರವೇ ನಾವು ಸರ್ಕಾರಿ ಶಾಲೆಗೆ ಮೆರವಣಿಗೆಯ ಮೂಲಕ ದೇವರನ್ನು ಪ್ರಾರ್ಥಿಸಿ ನಾವು ಮೊದಲನೇದಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆ ದಿನದ ಮುಖ್ಯ ಉದ್ಘಾಟನಾ ಸಮಾರಂಭ 1ನೇ ತಾರೀಕು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾನ್ಯ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎಸ್. ಪೊನ್ನಣ್ಣ ಅವರು ಉದ್ಘಾಟನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಅದೇ ರೀತಿ ನಮ್ಮ ಕುಟುಂಬದ ಹಿರಿಯರಾದಂಥ ಎಸ್. ರಮೇಶ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಬಾನಂಡ ಕುಟುಂಬದ. ಅದೇ ರೀತಿ ಸಭಾಧ್ಯಕ್ಷರ ಸ್ಥಾನವನ್ನು ಅಖಿಲ ಅಮ್ಮ ಕೊಡವ ಸಮಾಜದ ಅಧ್ಯಕ್ಷರ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಬಾನಂಡ ಪೃಥ್ವಿಯವರು ಸಭಾಧ್ಯಕ್ಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕುಟುಂಬದಲ್ಲಿ ಈಗ ಜೆಂಟ್ಸ್ ಕಡಿಮೆ ಇದ್ದಾಗ ಫೀಮೇಲ್ ಆಡ್ತಾರೆ, ಅಲ್ಲಿ ಚೆನ್ನಾಗಿ ಆಡೋರು ಇದ್ದಾರೆ. ಹಾಗಾಗಿ ಅವ್ರಿಗೊಂದು ಪ್ರೋತ್ಸಾಹ ಇರಲಿಂದ ಇಟ್ಟಿರೋದಷ್ಟೇ. ಗೋಷ್ಠಿಯಲ್ಲಿ ಕ್ರೀಡಾ ಸಮಿತಿ ಕಾರ್ಯದರ್ಶಿ ಬಾನಂಡ ಸೂದನ್, ಖಜಾಂಚಿ ಬಾನಂಡ ಪ್ರಕಾಶ್, ಸಂಚಾಲಕ ಬಾನಂಡ ಕೃಷ್ಣರಾಜ್ ಹಾಗೂ ಅಮ್ಮ ಕೊಡವ ಸಮಾಜದ ನಿರ್ದೇಶಕ ನರಿಯಂಡಮ್ಮಡ ಜನಾರ್ದನ್ ಪಾಲ್ಗೊಂಡಿದ್ದರು.